ಯೂಟ್ಯೂಬ್ ಅಮೌಂಟ್ ಬಂದಿದೆ ಬಟ್ ಕ್ರೆಡಿಟ್ ಆಗಿಲ್ಲ. ಪೋಸ್ಟ್ ಆಫೀಸ್ ಅಲ್ಲಿ ಫೋನ್ ಪೇ ನಡೆಯಲ್ಲ, ನೆನಪಿಟ್ಟುಕೋರಿ, ಓನ್ಲಿ ಕ್ಯಾಶ್. ನಮಸ್ಕಾರ ಬಳ್ಳಾರಿ. ನಿನ್ನೆ ತುಂಬಾ ಕೆಲಸಗಳು ಆಯ್ತು, ಬಟ್ ಒಂದೆರಡು ಕೆಲಸಗಳು ಆದವು ಅಷ್ಟೇ. ಇವತ್ತು ಕೂಡ ತುಂಬಾ ಕೆಲಸ ಇದೆ ನಮಗೆ. ಇನ್ನು ಒಂದು ದಿವಸ ಇದೆ ಗಣಪತಿ ಹಬ್ಬ ಬರಾಗ, ಅದಕ್ಕೆ ಫುಲ್ ಕೆಲಸ ಎಲ್ಲ ಕಂಪ್ಲೀಟ್ ಮಾಡ್ಬೇಕು. ಇವತ್ತೆಲ್ಲ ಪಾರ್ಸಲ್ ಕಳ್ಸಬೇಕಾಯ್ತು ರಾಯಚೂರಿಗೆ. ಅದಾದ್ಮೇಲೆ ಬ್ಯಾಂಕಿಗೆ ಹೋದೆ. ನಮ್ದು ಯೂಟ್ಯೂಬ್ ಅಮೌಂಟ್ ಬಂದಿದೆ ಬಟ್ ಕ್ರೆಡಿಟ್ ಆಗಿಲ್ಲ. ಎದಕ್ಕಂತಂದ್ರೆ ಡಾಲರ್ಸ್ ಅಲ್ಲಿ ಬಿದ್ದಿದಲ್ಲ, ಅದಕ್ಕೆ ಕ್ರೆಡಿಟ್ ಆಗಿಲ್ಲ. ಹೋಗಿ ಕೇಳಿದ್ರೆ ನನಗೆ ಕೂಡ ಗೊತ್ತಿಲ್ಲ ಅಂತ ಬ್ಯಾಂಕ್ ಮ್ಯಾನೇಜರ್. ಇನ್ನೊಂದು ಬ್ಯಾಂಕಿಗೆ ಹೋದೆ, ಅಲ್ಲಿ ಸ್ವಲ್ಪ ಕೆಲಸ ಇತ್ತು, ಅಲ್ಲಿ ಸ್ವಲ್ಪ ಕಂಪ್ಲೀಟ್ ಮಾಡ್ಕೊಂಡು ಇವಾಗ ಮತ್ತೆ ಬೇರೆ ಬ್ಯಾಂಕಿಗೆ ಹೋಗ್ತಿದೆ. ಯಾಕಂದ್ರೆ ಯೂಟ್ಯೂಬ್ ಅಮೌಂಟ್ ಬಿದ್ದಿಲ್ಲ, ನಮಗೆ ಯೂಟ್ಯೂಬ್ ಅಮೌಂಟ್ ಇಂಪಾರ್ಟೆಂಟ್, ಕ್ರೆಡಿಟ್ ಆಗಿಲ್ಲಲ್ಲ, ಅದಕ್ಕೆ ಇವಾಗ ಅಲ್ಲಿ ಮೇನ್ ಬ್ರಾಂಚ್ ಹೋಗ್ತದೆ. ಯೂಟ್ಯೂಬ್ ಅಮೌಂಟ್ ಬಗ್ಗೆ ಬ್ಯಾಂಕಿಗೆ ಕೇಳೋದಾದ್ರೆ ಒಂದ್ 2 ಪೇಪರ್ ಕೊಟ್ಟರು, ಹೋಗಿ ಫಿಲ್ಅಪ್ ಮಾಡ್ಕೊಂಡು ಇನ್ನು ಮಿಕ್ಕಿದ ಡಾಕ್ಯುಮೆಂಟ್ಸ್ ತಾಮ ಅಂತ ಅಂದ್ರು. ಸರ್ ನಾನು ಬಿಸಿ ಅದೀನಿ, ನೆಕ್ಸ್ಟ್ ಡೇ ಯಾವತ್ತು ತರ್ತೀನಿ ಅಂತೇಳಿ ಈ ಕೊರಿಯರ್ ಮಾಡ್ಬೇಕು. ಬಟ್ ನನ್ನ ಹತ್ರ ಕ್ಯಾಶ್ ಇಲ್ಲ, ಓನ್ಲಿ ಫೋನ್ ಪೇ ಇದೆ. ಪೋಸ್ಟ್ ಆಫೀಸಲ್ಲಿ ಫೋನ್ ಪೇ ನಡೆಯಲ್ಲ, ನೆನಪಿಟ್ಟುಕೋರಿ, ಓನ್ಲಿ ಕ್ಯಾಶ್. ಪೋಸ್ಟ್ ಆಫೀಸಲ್ಲಿ ಓನ್ಲಿ ಕ್ಯಾಶ್ ತಗೊಂತಾರ. ಅಲ್ಲಿಂದ ಮೇನ್ ಬ್ರಾಂಚ್ ಹೋದೆ ಪೋಸ್ಟ್ ಆಫೀಸಲ್ಲಿ. ನನ್ನ ಫ್ರೆಂಡ್ ಇದ್ದ, ಅಲ್ಲಿ ಪೇ ಮಾಡಿ ಕೊರಿಯರ್ನ ಕಳ್ಸಿಬಿಟ್ಟೆ ಅದು ರಾಯಚೂರಿಗೆ. ಇನ್ನೊಂದು ಚಿಕ್ಕ ಪಾರ್ಸಲ್ ಬಂದಿತ್ತು, ಅದನ್ನ ತಗೊಂಡು ಶಾಪಿಗೆ ಹೋಗ್ತಿದ್ದೀನಿ. ಇನ್ನೊಂದು ಚಿಕ್ಕ ಪಾರ್ಸಲ್ ನನ್ನ ಬೈಕಲ್ಲಿ ಹಾಕೊಂಡು ಹೋಗ್ತಿದ್ದೀನಿ, NS200. ಅಲ್ಲಿಂದ ಶಾಪಿಗೆ ಬಂದೆ. ಅಲ್ಲಿಂದ ಲಂಚ್ ಮಾಡಕ್ ಹೋಗ್ಬೇಕು, ಸುಮ್ಮನೆ ಶಾಪ್ ಅಲ್ಲಿ ನೋಡ್ತಿದ್ದೀನಿ, ನೋಡ್ಬೋದು. ಲಂಚ್ ಮಾಡ್ಕೊಂಡ್ ಬಂದಾಗ ಮಳೆ ಬರ್ತಿದೆ, ತುಂಬಾ ಮಳೆ ಬಂತು. ಇವತ್ತು ಜಾಕೆಟ್ಸ್ ತುಂಬಾ ಸೇಲ್ ಆಗ್ತದೆ ಅಂತ ನನಗೆ ಗೊತ್ತಾಯ್ತು. ಅದಕ್ಕೆ ಮಳೆ ಬಂದಾಗೆ ಜಾಕೆಟ್ಸ್ ತಗೊಂಬಕ್ ಬರ್ತಾರ. ಇವತ್ತು ಬಂದ ಫುಲ್ ಜಗ್ಗಿ ಜನ ಕಸ್ಟಮರ್ಸ್ ಬಂದಿದ್ರು. ಇದಕ್ಕೆ ಗಣಪತಿಗೆ ಒಂದೇ ದಿವಸ ಇತ್ತಲ್ಲ, ಇವತ್ತು ತಗೊಂಬಕ್ ಬಂದ್ರು. ನೈಟ್ 10:45 ವರೆಗೆ ನಾನು ಮತ್ತೆ ನಮ್ಮ ಸ್ಟಾಫ್ ಕೆಲಸ ಮಾಡಿದ್ವಿ. ಒಬ್ರು ಕೆಲಸ ಮಾಡೋರು 11 o'clock ಆಯ್ತು. ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದು ಈ ತರ ನಮ್ಮ ಸ್ಟೋರ್ನ ವಿಸಿಟ್ ಮಾಡ್ತೀರಿ.